ಆಕ್ರೋಶ ಪ್ರಾರಂಭ ಆಗಿದೆ. ಕಾಂಗ್ರೆಸ್ನವ್ರಿಗೆ ಗ್ಯಾಸು ಪೆಟ್ರೋಲ್ ಏರಿಸಿದಾರೆ ಅಂತಾರೆ. ಬಟ್ ಜನ ನಿರ್ಣಯ ಮಾಡ್ತಾರೆ ಯಾವ್ದು ಸತ್ಯ ಇದೆ ಯಾವ್ದು ಇಲ್ಲ ಅಂತ. ಅದರಲ್ಲಿ ಬಹಳ ಪ್ರಮುಖವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಏನು ಭ್ರಷ್ಟಾಚಾರ ನಡೆದಿದ್ದು ಅದ್ರ ಬಗ್ಗೆ ಚರ್ಚೆ ಆಗೋದು ನಾವು ಯಾವುದೇ ಒಂದು ಕುಟುಂಬದ ವೈಭವೀಕರಣ ಸಲುವಾಗಿ ಆಕ್ರೋಶ ವ್ಯಕ್ತಪಡಿಸಬಾರ್ದು. ಬಟ್ ಏನಾಯ್ತು ಅದರಲ್ಲಿ ಏನಿದೆ? ಬೊಮ್ಮಾಯಿಯವ್ರು ಮೊದಲೇ ಹೇಳ್ಯಾರಲ್ರಿ, ನಿಕಟಪೂರ್ವ ಮುಖ್ಯಮಂತ್ರಿ ಬೊಮ್ಮಾಯಿಯವರು ನೀವು ಏನೇನ್ ತನಿಖೆ ಮಾಡ್ತೀವಿ ಮಾಡಿರ್ತಾರೆ. SIT ಕೊಡ್ರಿ, CBI ಕೊಡ್ರಿ, ಈ CBI ಮ್ಯಾಗ ಸಲ FBI ಕೊಡ್ರಿ, NIA ಕೊಡ್ರಿ, ಏನ್ ಸಾಕಷ್ಟು ಏನು ತನಿಖಾ ಸಂಸ್ಥೆ ಕೊಡ್ರಿ, ತನಿಖೆ ಆಗ್ಲಿ. ಯಾರು ಭ್ರಷ್ಟಾಚಾರ ಮಾಡ್ಯಾರ, ಕರೋನಾದಾಗ ಯಾರು ರೊಕ್ಕ ಅವ್ರು ಎಲ್ಲರೂ ಅದು ಹಿಂದದ ಪತ್ರಿಕಾಗೋಷ್ಠಿ ಮಾಡಿ ಏನ್ ನನ್ನ ಧಮಕಿ ಕೊಡ್ಲಕ್ ಪ್ರಯತ್ನ ಮಾಡ್ಯಾರಲ್ಲ, ಇಂಥ ದೊಡ್ಡ ಧಮಕಿಗಳಿಗೆ ನಾವು ಅಂಜು ಮಗ ಅಲ್ಲ. ನಮ್ಮಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು, ವೀರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಪುಣ್ಯಾತ್ಮ ರಕ್ತ ನಮ್ಮಲ್ಲಿ ಇದೆ. ನೀವೇನಾರ ಅದನ್ನ ಹುಚ್ಚು ಪ್ರಯತ್ನ ಮಾಡಿದ್ರೆ ಅದು ಉತ್ತರ ಕೊಡುವಂಥದ್ದು ನಮ್ಮ ಇಡೀ ಸಮಾಜನೂ ತಯಾರಿದೆ. ಅದಕ್ಕೆ ನೀವೇನಾದ್ರು ಧಮಕಿ ಕೊಡ್ತಿರಲ್ಲ, ಯಾರಿಗಾರು ಕೊಡ್ರಿ, ಆದ್ರೆ ಯತ್ನಾಳಿಗೆ ಕೊಡುವಂಥದ್ದು ನಿಮ್ಮ ಕಡೆಯಿಂದ ಆಗ್ಲಾರ್ದು. ನೀವೇನಾರು ಮತ್ತೆ ಆ ಹುಚ್ಚು ಸಾಹಸ ಬಿದ್ರೆ ಬಹಳ ದೊಡ್ಡ ಬೆಲೆಯನ್ನು ತರಬೇಕಾಗ್ತದೆ. ಸಚಿವ ಸಂಪುಟದಲ್ಲಿ ಜಾತಿ ಗಣತಿ ವರದಿ ವೀಕ್ಷಣೆ ಸರಿ ಇಲ್ಲ. ಈಗ ಮುಸ್ಲಿಮರೇ ನಂಬರ್ 1 ಅದಾರಲ್ಲ, ಹಾಗಾದ್ರೆ ಅವ್ರು ಅಲ್ಪಸಂಖ್ಯಾತರಿಗೆ ಇದ್ರದಿಂದ ತೆಗೆದ್ಬಿಟ್ರಿ ಪಟ್ಟಿದಿಂದ. ಅವ್ರು ಬಹುಸಂಖ್ಯಾತರಾಗ ಅಲ್ಪಸಂಖ್ಯಾತರ ಯಾರು? ದಲಿತರ ಈ ರಾಜ್ಯದಲ್ಲಿ ನಂಬರ್ 1 ಅದಾರ. ಹೈಯೆಸ್ಟ್ ದಲಿತರನ್ನ ಲೆಕ್ಕ ತಗೊಂಡ್ರೆ ಇಡೀ ಸಮುದಾಯ ದಲಿತರು ಫಸ್ಟ್ ಬರ್ತಾರೆ. ಕುರುಬ ಜನಾಂಗ ಹಾಲ ಮತ ಅವ್ರು ದೊಡ್ಡ ಸಮಾಜ ಇದೆ. ಅಲ್ಲಿಂದ ಲಿಂಗಾಯತರು ಬರ್ತಾರೆ, ಅಲ್ಲಿಂದ ಒಕ್ಕಲಿಗರು, ಅಲ್ಲಿಂದ ಸಣ್ಣ ಪುಟ್ಟ ನಮ್ಮ ಮರಾಠ ಸಮಾಜ, ಕ್ಷತ್ರಿಯ ಸಮಾಜಗಳು, ಹಿಂಗೆಲ್ಲ ಬ್ರಾಹ್ಮಣ ಸಮಾಜ. ಈಗ ಅಲ್ಪಸಂಖ್ಯಾತ ಯಾರಿಗೆ ಸಿಗ್ಬೇಕು? ಬ್ರಾಹ್ಮಣರಿಗೆ ಸಿಗ್ಬೇಕು, 2% ಅದಾರ. ಮರಾಠರಿಗೆ ಸಿಗ್ಬೇಕು, ಈ ಬೌದ್ಧರಿಗೆ ಸಿಗ್ಬೇಕು, ಕ್ರಿಶ್ಚಿಯನ್ರಿಗೆ ಸಿಗ್ಬೇಕು. ಹಾಗಾದ್ರೆ ಇವತ್ತು ಲಿಂಗಾಯತರು ನೀವು ಹೊಡೆದಿದ್ದು ಎಲ್ಲ ಜಾತಿ ಇರ್ತಾರೆ. ಮುಸ್ಲಿಮ್ರೊಳಗೂ ಹೊಡಿರಲ್ಲ, ಅಲ್ಲಿ ಪಿಂಜಾರ್ ಹತ್ತದಾರ, ಸಿಯಾ ಹತ್ತದಾರ, ಸುನ್ನಿ ಹತ್ತದಾರ, ಮೊಹಮ್ಮದಿ ಹತ್ತದಾರ. ಹಂಗೆ ಹೊಡೆದ್ರೆ ಅವರು ಕಡಿಮೆ ಆಗ್ತದೆ. ನೀವು ಅವ್ರನ್ನೆಲ್ಲ ಒಕ್ಕಟ್ಟು ಮಾಡಿ ಮುಸ್ಲಿಮ್ ಅಂತ ತೋರಿಸಿದ್ರಿ, ನಮ್ಮನ್ನೆಲ್ಲ ಹೊಡೆದಿರಿ. ಅದಕ್ಕೆ ನಮ್ಮ ವಿರೋಧ ಇನ್ನೊಂದು ಸರ್ವೆ ಮಾಡಿ, ಜಾತಿ ಮ್ಯಾಗ ಹೊಡೆದ್ರಂದ್ರೆ ಮುಸ್ಲಿಮ್ರೊಳಗೂ ಜಾತಿ ಮ್ಯಾಗ ಹೊಡಿಲಿಲ್ಲ. ನೀವು ಇದನ್ನೇ ಪ್ರಸ್ತುತ ಮಾಡ್ತೀನಂದ್ರೆ ಅವ್ರ ಅಲ್ಪಸಂಖ್ಯಾತ ಕೆಟಗರಿ ತೆಗೆದು ಯಾರು 5% ಒಳಗೆ ಸಮುದಾಯ ಅದೋ ಅವ್ರಿಗೆಲ್ಲ ಅಲ್ಪಸಂಖ್ಯಾತ ಸೌಲಭ್ಯ ಕೊಟ್ಟು. ಇವತ್ತು ನೋಡ್ರಿ, ಜೈನರು, ಬ್ರಾಹ್ಮಣರು ಇವೆಲ್ಲ ಸಣ್ಣ ಸಣ್ಣ ಕಮ್ಯುನಿಟಿ ಅದ. ಈಗ ಅಲ್ಪಸಂಖ್ಯಾತ ಅಂದ್ರೆ ಯಾರು 18% ಇದ್ದವ್ರು ಅಲ್ಪಸಂಖ್ಯಾತರು ಆಗ್ತಾರ. ಕನಿಷ್ಠ 5% ಒಳಗೆ ಯಾರು ಅವ್ರ ಅಲ್ಪಸಂಖ್ಯಾತ ಡಿಕ್ಲೇರ್ ಮಾಡ್ರಿ ಅಂದ್ರೆ ನ್ಯಾಯ ಕೊಟ್ಟಾಗ ಆಗ್ತದೆ. ಸಿದ್ದರಾಮಯ್ಯನವರು ಇವತ್ತು ರಾಜ್ಯದಲ್ಲಿ ಅವ್ರನ್ನ ಇಳಿಸ್ಬೇಕನ್ನೋಂಥ ಒಂದು ಷಡ್ಯಂತ್ರ ನಡೆದಿದೆ. ಹಂಗ ಇವತ್ತು ನನ್ನನ್ನು ಸಹ ಉಚ್ಚಾಟನೆ ಮಾಡ್ಬೇಕಾದ್ರೆ ಅದು ಒಂದು ಕಾರಣ ಇದೆ. ಆ ಉಚ್ಚಾಟನೆ ಹಿಂದೆ ಒಬ್ಬ ಮಹಾನಾಯಕ ಕಾಂಗ್ರೆಸ್ ಓಡೋದು ಬರ್ತು ಅಂತ ಭರವಸೆ ಕೊಟ್ಟ ಮೇಲೆ ನಾನು ಉಚ್ಚಾಟನೆ ಮಾಡಿದ್ದಾರೆ. ಚಲೋ ಅಲ್ಲ? ನನಗೆ ಒಬ್ಬ ದುಷ್ಟನ ಜೊತೆಗೆ ನಾವು ಇರುವುದು ನಾನು ಅಂತ ಚಲೋ. ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ನಾವು ರಾಷ್ಟ್ರೀಯ ಅಧ್ಯಕ್ಷರಿಗೆ. ಇಲ್ಲ, ಕಾಂಗ್ರೆಸ್ ಯತ್ನಾಳ್ ಇರುತ್ತ ನಾವು ಹೊರಗೆ ಬರ್ಲಕ್ಕೆ ಆಗುದಿಲ್ಲ ಅಂತ ಹೇಳ್ಯಾರ. ಅವಾಗ ಕಟ್ಟಾರ ಹಿಂದೂ ಅದವನ, ಅವ್ನು ಹೊರಗೆ ಹಾಕ್ರಿ ಅಂತಾರೆ, ಅವ್ನು ಹೊರಗೆ ಹಾಕ್ಯಾರ. ಈಗಲೂ ಹೇಳಕತ್ತಾರ ಕಾಂಟ್ರಾಕ್ಟ್ರು, ಕಾಂಗ್ರೆಸ್ನ ಮಂತ್ರಿಗಳು ನಮ್ಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ, ನಾವು ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿ ಇದೆ. ಇವತ್ತು ಏನು ನಮ್ಮ BJP ಮಾತಾಡ್ತಾ ಇಲ್ಲ. ಮತ್ತೆ ಎಕ್ಸೈಸ್ನಲ್ಲಿ ಭಾಳ ಭ್ರಷ್ಟಾಚಾರ ಆಗಿದೆ, ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಅಂದ್ರೆ ಎಲ್ಲೆಲ್ಲಿ ತಮಗೆ ಹೊಂದಾಣಿಕೆ ಅದಾವ ಅದನ್ನ ಬಿಡ್ತಾರೆ. ಹೊಂದಾಣಿಕೆ ಇರಲಾರ್ದನ್ನ ಸುಮ್ಮನೆ ಕಾಟಾಚಾರಕ್ಕೆ ಮಾಡುವಂಥದ್ದಲ್ಲ, ನೇರವಾಗಿ ಅಟ್ಯಾಕ್ ಮಾಡ್ಬೇಕು. ನೇರವಾಗಿ ಸರ್ಕಾರವನ್ನು ತರಾಟೆ ಹೋಗ್ಬೇಕು ಬಿಟ್ಟು ತಮ್ಮ ಬೇಕಾದವರಿಗೆ ಕರೀದು ತಮ್ಮ ಬೇಕಾದವ್ರಿಗೆ ಬಿಡುದು ಅಲ್ಲ. ನೋಡಿ, ಮೊದಲೇ ಹೇಳ್ತೀನಿ, ನಾ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ನಾನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹೇಳಿ ಎಲ್ಲಿ ಹೆಸರು ತಗೊಂಡಿಲ್ಲ. ನಾನು ಮಾತಿನ ವೇಗದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅಂತೇಳಿ ಹೇಳುವ ಬಗ್ಗೆ ಅಷ್ಟೇ ಕಟ್ಟಾಗಿತ್ತು. ಮೊಹಮ್ಮದ್ ಅಲಿ ಜಿನ್ನಾ ಥರ ಇವತ್ತು ಉದ್ಧವ್ ಠಾಕ್ರೆ ವರ್ತನೆ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೇಕಾಗಿತ್ತು. ಒಂದು ವರ್ಡ್ ಅಷ್ಟೇ ಇದೆ. ಯಾವಾಗಲೂ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅಂದಾಗ ಮಾತ್ರ ಆ ಇಸ್ಲಾಂ ಧರ್ಮದ ಸಂಸ್ಥಾಪಕರ ಹೆಸರು ತಗೊಂಡಂಗೆ ಆಗ್ತದೆ. ಸುಮ್ಮನೆ ನಿಮ್ಗೆ ಅದು ಕಾಂಗ್ರೆಸ್ನವ್ರು ಬಿಟ್ಟರೆ ಬಿಜಾಪುರನಾಗ ಯಾರೂ ವಿರೋಧ ಮಾಡ್ತಾ ಇಲ್ಲ.
ಇವರಿಗೆ ಕಾಂಗ್ರೆಸ್ನವ್ರಿಗೆ ಒಂದು ಇಶ್ಯೂ ಬೇಕಾಗಿತ್ತು, ಹತಾಶೆ ಆಗಿದ್ದಾರೆ. ಈ ಕಾರಣ ಏನು ಬಿಜಾಪುರದಲ್ಲಿ ಏನು ನಡೀತಾ ಇಲ್ಲ, ಗುಂಡಾಗಿರಿ ನಡೀತಾ ಇಲ್ಲ, ಹಪ್ತ ವಸೂಲಿ ನಡೀತಾ ಇಲ್ಲ. ಅದಕ್ಕೆ ಇದೊಂದು ನಾವು ಮಾಡ್ಕೊಂಡು ನಮ್ಮ ದೇವರಿಗೆ ಬೇದಾಡ್ತೇವೆ. ನಮ್ಮ ಹಿಂದೂ ಸಂಸ್ಕೃತಿ, ಹಿಂದೂ ಧರ್ಮದಲ್ಲಿ ನಾವು ಮತ್ತೊಬ್ಬರ ದೇವರನ್ನ ಹೇಳಿಸುವುದು ನಮ್ಮ ಧರ್ಮದ, ನಮ್ಮ ಸಮಾಜದಲ್ಲಿ ನಮ್ಮ ಹಿರಿಯರು, ನಮ್ಮ ಗುರು ಹಿರಿಯರು ಕಲಿಸೇ ಇಲ್ಲ. ಆದರೆ ಹಿಂದೂ ಧರ್ಮದಲ್ಲಿ ರಾಮ, ಕೃಷ್ಣ, ಲಕ್ಷ್ಮಿ, ಸರಸ್ವತಿಯನ್ನು ಅಪಮಾನ ಮಾಡೋರು ಯಾರು ಈ ದೇಶನಾಗ? ಅವ್ರಿಗೂ ಇದೇ ಆಗ್ಬೇಕಲ್ಲ. ಈ ರೀತಿ ಒಂದು ವ್ಯವಸ್ಥಿತವಾಗಿ ಸಚ್ಚು ಹಿಂದೂ ಏನು ಮಾತಾಡ್ತಾರೆ ಅವ್ರನ್ನ ಮುಗಿಸ್ಬೇಕನ್ನಂಥದ್ದು ಬರೀ ಅಲ್ಲಿಲ್ಲ. ನಮ್ಮಲ್ಲಿ ಕೆಲವೊಂದು ಜನ ಅದಾರೆ, ಅವರೆಲ್ಲ ರಾತ್ರಿ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಅವ್ರ ಜೊತೆಗಿದ್ದಾರೆ. ಆದ್ರೆ ಅವರು ಭಾಳ ಈಗಿರುವಂತ ಇಶ್ಯೂ ಸಿಕ್ಕಿದೆ, ಇದ್ರಾಗೆ ಮುಗಿಸ್ಬಿಡ್ಬೇಕು. ಯತ್ನಾಳ ಮುಗಿದಿಲ್ಲ. ಇಡೀ ಕರ್ನಾಟಕದ ಹಿಂದೂಗಳು ನನ್ನ ಜೊತೆಗಿದ್ದಾರೆ. ನೀವೇನಾರ ಅದು ತಿಳ್ಕೊಂಡಿದ್ರೆ, ನೀವೇನಾರೇ ನನ್ನನ್ನು ಮುಗಿಸ್ಬೇಕಂದಿದ್ರೆ ಕರ್ನಾಟಕದಲ್ಲಿ ಬೆಂಕಿ ಹತ್ತದ. ಇದನ್ನ ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆ ಬರಲಿ, ಅದ್ರೊಳಗೆ ಯಾರ್ಯಾರು ಅದನ್ನೋ ಹೊರಗೆ ಬರ್ತದೆ. ಇಲ್ಲಾಂದ್ರೆ ತನಿಖೆ ಮಾಡ್ಲಿಕ್ಕೆ ನಿಪಕ್ಷಪಾತವಾಗಿ ರಾಜ್ಯ ಸರ್ಕಾರಕ್ಕೆ ಹಾಕಿ ಏನೇ ಕೊಟ್ಟು ನಿನ್ನೆ ವೇದಿಕೆ ಮೇಲೆ ಅದು ತನಿಖೆ ಮಾಡ್ಲಕತ್ತಾರ. ಶ್ರೀನಿವಾಸ ಅಂತೇನೋ ನಾನು ಕೇಳೀನಿ. ಅದು ಯಾಕೆ ಇಟ್ಕೊಂಡಿದ್ದ ಏನೋ ನನಗೆ ಗೊತ್ತಿಲ್ಲ. ಅದ್ರ ಉದ್ದೇಶ ಏನಿತ್ತು ಗೊತ್ತಿಲ್ಲ. ಪೊಲೀಸರು ತಕ್ಷಣ ಅದನ್ನ ನೋಡಿ ಬಂಧಿಸ್ಯಾರ. ಅಲ್ಲೊಬ್ಬ ನಮ್ಮ ಹಿಂದೂ ಕಾರ್ಯಕರ್ತನೇ ಹಿಡಿದು ಬೆನ್ನಲ್ಲಿ ಇತ್ತು ಅಂತ ನನಗೂ ಗೊತ್ತಿಲ್ಲ. ನಾನು ಸ್ಟೇಜ್ ಇಳಿದು ಬಂದ್ಮ್ಯಾಗ ಫೇಸ್ಬುಕ್ನಾಗ ನೋಡಿದೆ. ಅಲ್ಲಿ ತನಕ ನನಗೇನೋ ಅದ್ರ ಬಗ್ಗೆ ನಾನು ಗಮನಕ್ಕೆ ಯಾರು ತಂದೆ ಅಲ್ಲ. ಈ ಬಿಜೆಪಿಗೆ ಮಹಾನಾಯಕ ಬರೋದು ಇದೆಲ್ಲ ಡಿಸ್ಕಷನ್ ಏನೋ ಒಟ್ಟು ಒಂದು ನಾ ಏನು ದಿಲ್ಲಿ ಆಗಿದ್ದೆಲ್ಲ ಅದಕ್ಕಿಂತ ಹಿಂದಾಗಿದೆ. ಶಿವರಾತ್ರಿಗಳು ಕೂಡ ಆದ್ರೆ ಅದು ವಿಫಲ ಆಗಿದೆ. ಕೊಯಮತ್ತೂರಿನಲ್ಲಿ ಶಿವರಾತ್ರಿ ದಿನ ಭೇಟಿಯಾಗಿತ್ತು. ಇಲ್ಲ, ಅದು ಏನು ಗೊತ್ತಿಲ್ಲ ನನಗ. ಆದ್ರೆ ಒಟ್ಟೆ ಚರ್ಚೆ ದಿಲ್ಲಿ ಒಳಗಿದೆ. ಆದ್ರೆ ಯಾರೂ ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟಾರ ಕೈ. ಪಾಪ ಆ ಮಹಾನಾಯಕನಿಂದ 10 MLA ಇಲ್ಲ ನಾನು ಕೈ ಬಿಟ್ಟಾರ. ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋದು ಈಜಿ ಇಲ್ಲ. ಸಿದ್ದರಾಮಯ್ಯನವರಿಂದ ಎಲ್ಲರೂ ಅದ. ಹಿಂಗಾಗಿ ಸಿದ್ದರಾಮಯ್ಯ ಇಳಿಸ್ತೀನಿ ಅನ್ನೋದು ಕಾಂಗ್ರೆಸ್ಸಿನ ಕೊನೆಯ ಮಳಿ ಅಂದ್ರೆ ಸಿದ್ದರಾಮಯ್ಯ. ಯತ್ನಾಳ್ ಮರಳಿ ಬಿಜೆಪಿ ತಗೋಬೇಕು ಅಂತ ಚರ್ಚೆ ನಡೆದಿದೆ. ಅದ್ರ ಬಗ್ಗೆ ಮಾತುಕತೆ ಕೂಡ ನಡೆದಿದೆ ಅಂತ. ಏನು ನಾ ಕೇಳಿಲ್ಲ. ಯಾರ ಸಂಪರ್ಕ ನಡೆದಿದೆ? ನಾವು ಒಟ್ಟೆ ಯಾರು ಸಂಪರ್ಕ ಹೋಗಿಲ್ಲ. ಬಿಜೆಪಿ ಯಾವ ನಾಯಕರ ಜೊತೆಗೂ ಸಂಪರ್ಕ ಹೋಗಿಲ್ಲ. ನಾ ಎಲ್ಲೂ ದೈನ ಕೈ ಮುಗಿದು ನಾನು ತಗೋರತ್ ಹೇಳಿಲ್ಲ. ಕಾಲ ಬರಲಿ, ನಾ ಇಡೀ ರಾಜ್ಯದಲ್ಲಿ ಹಿಂದೂ ಸಂಘಟನೆಯನ್ನು ಮಾಡ್ತೀನಿ. ಇವತ್ತೇನು ಹಿಂದೂ ಪರ ಸಂಘಟನೆ ಅದಾವ ರಾಜ್ಯದಾಗ, ಅವ್ರನ್ನೆಲ್ಲ ನಿನ್ನೆ ಹೋಗಿದ್ದೇವೆ. ಸುಮಾರು 7-8 ಸಾವಿರ ಜನ ಸೇರಿದ್ರು. ಅವರೆಲ್ಲ ಹಿಂದೂ ಕಾರ್ಯಕರ್ತರು ಗಟ್ಟಿಯಾಗಿ ಕೈ ಮೇಲೆ ಎತ್ತಿ ಪ್ರಮಾಣ ಮಾಡಿದ್ರು, ಇನ್ಮ್ಯಾಗ ಹಿಂದೂ ಪರವಾಗಿದ್ದಂಥವ್ರನ್ನೇ MLA ಓಟ್ ಹಾಕ್ತೀವಿ. ಈ ರೀತಿ ಒಂದು ವಾತಾವರಣ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಮುಂದಿನ ದಿವಸದಲ್ಲಿ ನಾವು ರಾಜ್ಯದಲ್ಲಿ ಹಿಂದೂ ಪರವಾದಂಥ ಯೋಗಿ ಆದಿತ್ಯನಾಥ್ ಆಸಾಮನ ಹಿಮೇಂದ್ರ ಏನು ವಿಶ್ವಾಸ ಅದಾರ, ಅವ್ರ ಮಾದರಿಯ ಸರ್ಕಾರ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮತ್ತು ಸಾಕಷ್ಟು ಅನುಭವಿ ಅದಾರ. ಅವ್ರಿಗೂ ಅವತ್ತ ನೀವೇ ರಾಜ್ಯಾಧ್ಯಕ್ಷರಾಗಿರತ್ತ ಅವ್ರಿಗೂ ಕೇಳ್ಯಾರ. ಅವ್ರು ಹೇಳ್ಯಾರ ನನಗೆ 84% ನಾವು ಒಳ್ಳೆ ಹೇಳ್ಯಾರ. ಹಿಂಗಾಗಿ ಪ್ರೀತಿಯಿಂದ ಪಕ್ಷಕ್ಕೆ ಒಳ್ಳೇದಾಗಲಿ ಅಂತ ಮಾತಾಡ್ಯಾರ. ಸೋಮಣ್ಣವ್ರು ಯಾವಾಗ ಗಟ್ಟಿಯಾಗಿ ಪಕ್ಷದ ಪರವಾಗಿ ಮಾತಾಡ್ತಿರ್ತಾರೆ. ಮತ್ತು ನಾನು ನಿನ್ನೆ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ. ನಾನು ಫೋನ್ ಮಾಡಿದ್ದೆ, ಬಿಜಾಪುರಕ್ಕೊಂದು ವಂದೇ ಭಾರತ ಟ್ರೈನ್ ಕೊಡಬೇಕು, ನಮಗೆ ಸ್ಲೀಪಿಂಗ್ ಕೋಚು. ಮತ್ತು ಇಲ್ಲೇನು ನಮ್ಮ ಇದರಲ್ಲಿ ಕನಕದಾಸ ಬಡಾವಣೆ ಒಂದು ಅಂಡರ್ ಬ್ರಿಡ್ಜ್, ಇವು ಎರಡನ್ನ ಮನವಿ ಮಾಡಿದ್ದೀನಿ. ಇನ್ನೊಂದು ತಿಂಗಳಲ್ಲಿ ಹೊಸ ಕೋಚ್ ಬರ್ತಾವೆ. ಒಂದು ವಂದೇ ಭಾರತ ಬಿಜಾಪುರದಿಂದ ಬೆಂಗಳೂರು ಸ್ಲೀಪಿಂಗ್ ಕೋಚ್ ಕೊಡ್ತೀನಿ ಅಂತ ಹೇಳ್ಯಾರ. ಮತ್ತೇನು ಕನಕದಾಸ ಬಡಾವಣೆಯಲ್ಲಿ ಒಂದೇನು ಅಂಡರ್ ಬ್ರಿಡ್ಜ್ ಆಗಬೇಕಾಗಿದೆ. ಅದನ್ನ ಎರಡೂ ಕೂಡಿ ಬಿಜಾಪುರ ಬಂದು ಭೂಮಿ ಪೂಜೆ ಮಾಡಿ ಹೋಗ್ತೇನೆ ಅಂತ ಹೇಳ್ಯಾರ. ಅವರಿಗೆ ನಮ್ಮ ಪರವಾಗಿ ಅಂತ ಹೇಳುವುದಲ್ಲ, ಪಕ್ಷದ ಪರವಾಗಿ ಮಾತಾಡಿದ್ರೆ ಅವರಿಗೆ ನಾನು ಧನ್ಯವಾದ.